ಪವಿತ್ರ ಗೌಡ ಬರೀತಾರೆ, ನಟ ದರ್ಶನ್ ಓದ್ತಾರೆ. ಜೈಲಿನಲ್ಲಿ ದರ್ಶನ್ ಪವಿತ್ರ ದಿನಚರಿಯ ಗುಟ್ಟು ಬಯಲಾಗ್ತಾ ಇದೆ. ಪವಿತ್ರ ಬರೀತಾರೆ, ದರ್ಶನ್ ಓದ್ತಾರೆ. ಇದು ನಿಜವಾ? ಆದ್ರೆ ಪವಿತ್ರ ಬರೆದಿದ್ದನ್ನ ದರ್ಶನ್ ಓದ್ತಾ ಇಲ್ಲ, ಇದು ಸತ್ಯ. ಸೆಂಟ್ರಲ್ ಜೈಲಿನಲ್ಲಿ ಪುಸ್ತಕಗಳು. ಜೈಲಿನಲ್ಲಿ ದರ್ಶನ್ ಪವಿತ್ರ ದಿನಚರಿಯ ಗುಟ್ಟು ಬಯಲಾಗ್ತಾ ಇದೆ. ಪವಿತ್ರ ಬರೀತಾರೆ, ದರ್ಶನ್ ಓದ್ತಾರೆ. ಇದು ನಿಜ. ಆದ್ರೆ ಪವಿತ್ರ ಓದಿದ್ದನ್ನ ದರ್ಶನ್ ಓದ್ತಾ ಇಲ್ಲ. ಪವಿತ್ರ ಬರೆದಿದ್ದನ್ನ ದರ್ಶನ್ ಓದ್ತಾ ಇಲ್ಲ, ಇದು ಸತ್ಯ. ಸೆಂಟ್ರಲ್ ಜೈಲಿನಲ್ಲಿ ಪುಸ್ತಕಗಳ ಹುಡುವಾದಂತಹ ನಟ ದರ್ಶನ್. ವಾರಕ್ಕೆ ಕನಿಷ್ಠ 3 ಪುಸ್ತಕ ಓದಿ ಮುಗಿಸ್ತಾ ಇರುವಂತಹ ನಟ ದರ್ಶನ್. ಜೈಲಿನಲ್ಲಿ ಒಳ್ಳೆಯ ಪುಸ್ತಕಗಳ ಸಂಗತಿಯಲ್ಲಿರುವಂತಹ ನಟ ದರ್ಶನ್. ಅತ್ತ ಬ್ಯಾರಕ್ ಒಳಗೆ ಬರವಣಿಗೆಯಲ್ಲಿ ಮುಳುಗಿದಂತಹ ಪವಿತ್ರ ಗೌಡ ಆತ್ಮಕಥೆಯನ್ನ ಬರಿತಾ ಇದ್ದಾರೆ. ಕೊಲೆ ಆರೋಪಿ ನಟಿ ಪವಿತ್ರ ಗೌಡ. ತಮ್ಮ ಬದುಕಿನಲ್ಲಿ ಏನೆಲ್ಲ ಆಗೋಯ್ತು ಎಂಬ ಬಗ್ಗೆ ಪವಿತ್ರ ಆತ್ಮಚರಿತ್ರೆಯನ್ನ ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೆ ಈಗ $1 ಮಿಲಿಯನ್ ಪ್ರಶ್ನೆ, ಉತ್ತರಿಸೋದು ಯಾರು? ಆತ್ಮಕಥೆಯನ್ನ ಬರಿತಾ ಇದ್ದಾರೆ ಆರೋಪಿ ಪವಿತ್ರ ಗೌಡ. ವಾರಕ್ಕೆ 2 ರಿಂದ 3 ಪುಸ್ತಕವನ್ನ ಓದ್ತಾರೆ ಕಾಟೇರ. ಆದರೆ ಪವಿತ್ರ ಬರೆದಿದ್ದನ್ನ ದರ್ಶನ್ ಓದ್ತಾ ಇಲ್ಲ, ಇದು ಸತ್ಯ. ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳ ಸಾಂಗತ್ಯದಲ್ಲಿ ಇದೀಗ ದರ್ಶನ್ ಇರುವಂತದ್ದು. ಸೆಂಟ್ರಲ್ ಜೈಲಿನಲ್ಲಿ ಪುಸ್ತಕಗಳ ಹುಳುವಾಗಿದ್ದಾರೆ ನಟ ದರ್ಶನ್. ವಾರಕ್ಕೆ ಕನಿಷ್ಠ 3 ಪುಸ್ತಕಗಳನ್ನ ಓದಿ ಮುಗಿಸ್ತಾ ಇದ್ದಾರೆ ನಟ ದರ್ಶನ್. ಜೈಲಿನಲ್ಲಿ ಒಳ್ಳೆಯ ಪುಸ್ತಕಗಳ ಸಾಂಗತ್ಯದಲ್ಲಿ ಇರುವಂತಹ ದರ್ಶನ್. ಅತ್ತ ಬ್ಯಾರಕ್ ಒಳಗೆ ಬರವಣಿಗೆಯಲ್ಲಿ ಮುಳುಗಿರುವಂತಹ ಪವಿತ್ರ ಗೌಡ ತಮ್ಮ ಆತ್ಮಕಥೆಯನ್ನ ಬರಿತಾ ಇದ್ದಾರೆ. ಕೊಲೆ ಆರೋಪಿ ನಟಿ ಪವಿತ್ರ ಗೌಡ ತಮ್ಮ ಬದುಕಿನಲ್ಲಿ ಏನೆಲ್ಲ ಆಗೋಯ್ತು ಅನ್ನೋದರ ಬಗ್ಗೆ ಪವಿತ್ರ ಆತ್ಮಕಥೆಯನ್ನ ಬರೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪವಿತ್ರ ಗೌಡ ಆತ್ಮಕಥನದಲ್ಲಿ ದರ್ಶನ್ ಎಪಿಸೋಡ್ ಇರುತ್ತಾ ಇರೋದಿಲ್ವಾ ಅನ್ನೋದೇ ಇಲ್ಲಿ $1 ಮಿಲಿಯನ್ ಪ್ರಶ್ನೆ. ಜೈಲಲ್ಲಿ ದರ್ಶನ್ ಪವಿತ್ರ ಗೌಡ ದಿನಚರಿಯ ಗುಟ್ಟು ಬಯಲಾಗಿದೆ. ಅವ್ರು ಬರೀತಾರೆ, ಇವ್ರು ಓದ್ತಾರೆ, ಅದೆಲ್ಲ. ಇವರು ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳ ಸಾಂಗತ್ಯದಲ್ಲಿ ಇರುವಂಥದ್ದು ದರ್ಶನ್. ದಿನಕ್ಕೆ 3 ಪುಸ್ತಕಗಳನ್ನ, ಸರಿಸುಮಾರು 3 ಪುಸ್ತಕಗಳನ್ನ ಓದಿ ಮುಗಿಸ್ತಾ ಇದ್ದಾರಂತೆ. ಅದೇ ರೀತಿ ಈ ಕಡೆ ಪವಿತ್ರ ಗೌಡ ಕೂಡ ಕಂಪ್ಲೀಟ್ ಆಗಿ ತಮ್ಮ ಆತ್ಮಕಥೆಯನ್ನ ಬರೆಯೋದ್ರಲ್ಲಿ ಮುಂದಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಒಂದ್ ಕಡೆ ಪವಿತ್ರ ಗೌಡ ಪುಸ್ತಕವನ್ನ ಬರಿತಾ ಇದ್ದಾರೆ, ಆತ್ಮಕಥೆಯನ್ನ. ಮತ್ತೊಂದು ಕಡೆ ದರ್ಶನ್ ದಿನಕ್ಕೆ 3 ಬುಕ್ಗಳನ್ನ ಓದಿ ಮುಗಿಸ್ತಾ ಇದ್ದಾರೆ. ಒಳ್ಳೆ ಪುಸ್ತಕಗಳ ಸಾಂಗತ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಒಂದು ಬಿಗ್ ಕ್ವೆಶ್ಚನ್ ಏನ್ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಆ ಆತ್ಮಕಥೆಯಲ್ಲಿ ದರ್ಶನ್ ಎಪಿಸೋಡ್ ಇರುತ್ತಾ ಇಲ್ವಾ ಅನ್ನೋದು ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ಏನಂದ್ರೆ ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಸಹ ಒಂದು ಜೈಲಲ್ಲಿ ಇರುವಂತದ್ದು. ಮತ್ತೆ ಈಗಾಗಲೇ ಸಾಮಾನ್ಯ ಕೈದಿಗಳಿಗೆ ಏನೆಲ್ಲಾ ಸವಲತ್ತುಗಳನ್ನ ಕೊಡ್ತಾರೆ, ಅದೇ ರೀತಿ ಸವಲತ್ತುಗಳನ್ನು ಸಹ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಜೈಲಿನ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಲೈಬ್ರರಿ ಅನ್ನೋದು ನಿಮ್ಗೆ ಪರಪನಗರ ಜೈಲಲ್ಲಿ ಇರುವಂತದ್ದು. ಸೊ ಅಲ್ಲೇ ಹೋಗಿ ಪುಸ್ತಕಗಳನ್ನ ಓದ್ಬೋದು. ಅದೇ ರೀತಿ ದರ್ಶನ್ ಅವರು ಸಹ ತಮ್ಮ ಏನೀಗ ಒಂದು ಕೋರ್ಟ್ ಹಿಡಿತು 1 ವರ್ಷದವರೆಗೂ ಸಹ ಟ್ರಯಲ್ ಫಿಕ್ಸ್ ಮಾಡಿ ಮತ್ತೆ 1 ವರ್ಷದೊಳಗಡೆ ಮುಗಿಸ್ಬೇಕು, ಆನಂತರ ಜಾಮೀನಿಗೆ ಪರಿಗಣನೆ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ದರ್ಶನ್ ಅವರು ಪ್ರತಿದಿನ ಏನು ಬುಕ್ಗಳನ್ನ ಓದ್ತಾ ಇರುವಂತದ್ದು ಇರ್ಬೋದು, ಮತ್ತೆ ಏನು ಪೇಪರ್ ಗಳನ್ನ ಓದ್ತಾ ಇರುವಂತದ್ದು ಒಂದು ಮಾಹಿತಿ ಹೊರಗಡೆ ಬಂದಿರುವಂತದ್ದು. ಅದ್ರ ಜೊತೆಗೆ ಏನು ಪವಿತ್ರ ಗೌಡನು ಸಹ ಪ್ರತ್ಯೇಕ ಬ್ಯಾರಕ್ ನಲ್ಲಿ ಇರುವಂತದ್ದು, ಮಹಿಳಾ ಬ್ಯಾರಕ್ ನಲ್ಲಿ ಇರುವಂತದ್ದು. ಅವರು ಸಹ ಒಂದು ಏನು ಆ ಪುಸ್ತಕವನ್ನ ಓದೋದ್ರ ಜೊತೆಗೆ ಒಂದು ಆತ್ಮಚರಿತ್ರೆಯನ್ನು ಸಹ ಬರೀತಾ ಇದ್ದಾರೆ ಅನ್ನೋದು ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಮತ್ತೆ ಇಬ್ಬರು ಸಹ ದಿನಚರಿಗಳನ್ನ ಇದೇ ರೀತಿ ಪುಸ್ತಕಗಳನ್ನ ಬರೆಯೋದು, ಅಂದ್ರೆ ಪವಿತ್ರ ಗೌಡ ಪುಸ್ತಕನ ಬರೀತಾ ಇದ್ದಾರೆ, ದರ್ಶನ್ ಅವರು ಬುಕ್ಗಳನ್ನ ಓದ್ತೋದ್ರಲ್ಲೇ ಕಾಲನ್ನ ಕಲಿತಾರೆ ಅಂತ ಹೇಳ್ಬೋದು. ಮತ್ತೊಂದು ವಿಚಾರ ಅಂದ್ರೆ ಏನಾದ್ರು ಆ ಪವಿತ್ರ ಗೌಡ ಏನು ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದ್ರೆ ಏನಾದ್ರು ಈ ಒಂದು ಬಗ್ಗೆ ಏನಾದ್ರು ಮುಖ್ಯ ಏನಾದ್ರು ಬರೀತಾರ, ಆತ್ಮಚರಿತ್ರೆ ತರ, ಆತ್ಮಕಥೆ ತರ ಏನಾದ್ರು ಬರೀತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಆಗಿರುವಂತದ್ದು. ಆದ್ರೆ ಆ ಸದ್ಯಕ್ಕೆ ಏನು ಕೋರ್ಟ್ ಹೇಳಿರೋದ್ರಿಂದಲೇ ಇಬ್ರು ಸಹ ಒಂದು ಜೈಲಲ್ಲೇ ಇರ್ಬೇಕಾಗುತ್ತೆ. ಅವ್ರಿಗೆ ಜಾಮೀನು ಸಿಕ್ಕ ನಂತರನೇ ಬಿಡುಗಡೆ ಆಗ್ಬೇಕಾಗಿದ್ರೆ
ಆದ್ರೆ ಈಗ ಏನು ಇಬ್ರು ಸಹ ಜೈಲಲ್ಲಿ ಏನು ಬುಕ್ಗಳನ್ನ ಓದ್ತಾ ಇರುವಂತದ್ದು ಇರ್ಬೋದು, ಮತ್ತೆ ಪವಿತ್ರ ಗೌಡ ಬುಕ್ ಬರೀತಾ ಇರುವಂತದ್ದು Right. ಒಂದಷ್ಟು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ರೋಜಾ. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.